ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಟಾಕ್ಸಿ ಕನ್ನಡಿಗ. ಸೊ ಈ ಕಾರ್ ರಿವ್ಯೂ ಮಾಡಕ್ಕೆ ನಾವು ಇವತ್ತು ಬಂದಿರೋದು ನಮ್ಮ ಹಾಸನದಲ್ಲಿರುವ ವೆಂಕಟ್ ಮೋಟಾರ್ಸ್ಗೆ. ಇವತ್ತು ಈ ಗಾಡಿಯ ಕಂಪ್ಲೀಟ್ ರಿವ್ಯೂ ಮಾಡ್ತಿದ್ದೀನಿ. ಇಂಟೀರಿಯರ್, ಎಕ್ಸ್ಟೀರಿಯರ್ ಎಲ್ಲದನ್ನು ರಿವ್ಯೂ ಮಾಡಿ ಇವತ್ತು ಈ ವಿಡಿಯೋಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಟಾಕ್ಸಿ ಕನ್ನಡಿಗ ಅಂತ, ಅದಕ್ಕೂ ಫಾಲೋ ಮಾಡ್ಕೊಳ್ಳಿ. ಇನ್ನು ಈ ನ್ಯೂ ಜನರೇಷನ್ ಡಿಸೈರ್ ಅಲ್ಲಿ 1.2 ಲೀಟರ್ಸ್ Z ಸೀರೀಸ್ ಇಂಜಿನ್ ಇರೋದು. ಇನ್ನ ಈ ಹೊಸ ಡಿಸೈರ್ ಅಲ್ಲಿ ಸೇಮ್ ಕೀಪ್ ಅಪ್ ಕೊಟ್ಟಿದ್ದಾರೆ. ಇಲ್ಲಿ ಬ್ಲೂ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಹಾಗೂ ಸುಜುಕಿ ಅವರ ಲೋಗೋ. ಲಾಕ್ ಮತ್ತೆ ಅನ್ಲಾಕ್ ಬಟನ್ ಕೊಟ್ಟಿದ್ದಾರೆ. ಇಲ್ಲಿ ಟೈಲ್ ರಿಲೀಸರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟೈಲ್ ಗೇಟ್ ರಿಲೀಸ್ ಕೊಟ್ಟಿದ್ದಾರೆ. ಸೊ ಇವಾಗ ನೋಡಿ ಅದೇ ರಿಲೀಸ್ ಆಯ್ತು. ಹಾಗೂ ಈ ಕಾರಲ್ಲಿ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, AGS ಅಂದ್ರೆ ಆಟೋ ಗೇರ್ ಶಿಫ್ಟಿಂಗ್ ಅಂತ. ಇದರಲ್ಲಿ ವೇರಿಯಂಟ್ಸ್ ಗಳು ನೋಡಿದ್ರೆ LXi, VXi, ZXi ಹಾಗೂ ZXi ಪ್ಲಸ್ ಹಾಗೂ ಇದರಲ್ಲಿ CNG ಕೂಡ ಅವೈಲಬಲ್ ಸಿಗುತ್ತೆ. ಈ ಕಾರಿನ ಮುಂದೆ ನೋಡಿದ್ರೆ ವೈಡ್ ಆಗಿರೋ ಗ್ರಿಲ್ ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಮಧ್ಯದಲ್ಲಿ ಸುಜುಕಿ ಅವರ ಲೋಗೋ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಪಿಯಾನೋ ಬ್ಲಾಕ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಅದರ ಕೆಳಗೆ ಕ್ರೋಮ್ ಲೈನಿಂಗ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾಮ್ರಾ, ಫ್ರಂಟ್ ಅಲ್ಲೂ ಕ್ಯಾಮ್ರಾ ಕೊಟ್ಟಿರ್ತಾರೆ. ಟೋಟಲ್ ಆಗಿ 4 ಕಡೆ ಈ ಕಾರಲ್ಲಿ ಕ್ಯಾಮ್ರಾ ಇರುತ್ತೆ. ಸೊ ಇದರಲ್ಲಿ 360 ವ್ಯೂ ಕ್ಯಾಮ್ರಾ ಬರುತ್ತೆ ಹಾಗೂ ಇದರಲ್ಲಿ LED ಕ್ರಿಸ್ಟಲ್ ವಿಷನ್ ಹೆಡ್ ಲ್ಯಾಂಪ್ಸ್ ಗಳು ಬರ್ತವೆ ಹಾಗೂ LED ರೇರ್ ಫಾಗ್ ಲ್ಯಾಂಪ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಶಾರ್ಪ್ ಎಡ್ಜಸ್ ಕೊಟ್ಟಿದ್ದಾರೆ, ಸಕ್ಕದಾಗಿ ಕಾಣ್ತಿದೆ ಅದು ಮಾತ್ರ. ಹಾಗೂ ಇದರಲ್ಲಿ ABS ವಿತ್ EBD ಇದೆ, ಅಂದ್ರೆ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಮತ್ತೆ ಎಲೆಕ್ಟ್ರಾನಿಕ್ ಬ್ರೇಕ್ ಫೋರ್ಸ್ ಡಿಸ್ಟ್ರಿಬ್ಯೂಷನ್ ಅಂತ. ಸೈಡ್ ಪ್ರೊಫೈಲ್ ಗೆ ಬಂದ್ರೆ 163 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಕಾರಲ್ಲಿ 15 ಇಂಚ್ ಡ್ಯುಯಲ್ ಟೈನ್ ಅಲಾಯ್ ವೀಲ್ಸ್ ಇನ್ಸ್ಟಾಲ್ ಮಾಡಿದ್ದಾರೆ. ಫ್ರಂಟ್ ಅಲ್ಲಿ ಡಿಸ್ಕ್ ಇರುತ್ತೆ ಅಂಡ್ ಟರ್ನ್ ಇಂಡಿಕೇಟರ್ಸ್ ಇಲ್ಲೇ ಇನ್ಸ್ಟಾಲ್ ಆಗಿದೆ ಅಂಡ್ 2 ಸೈಡಿನ ಮಿರರ್ ಗೆ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದ್ದಾರೆ. ಯಾಕಂದ್ರೆ ಈ ಕಾರಲ್ಲಿ 360 ರೇರ್ ಕ್ಯಾಮ್ರಾ ಇದೆ. ಜೊತೆಗೆ ವಿಂಡೋಸ್ ಬೆಂಡ್ ಲೈನಿಗೆ ಕ್ರೋಮ್ ಆದ ಲೈನಿಂಗ್ ಇದೆ. ಈ ಗಾಡಿಯಲ್ಲಿ ಎಲೆಕ್ಟ್ರಿಕ್ ಸನ್ರೂಫ್ ಇದೆ ಹಾಗೂ ಶಾರ್ಪ್ ಆದ ಆಂಟೆನಾ. ಇನ್ನ ಫ್ರಂಟ್ 2 ಡೋರ್ಸ್ ಗೆ ರಿಕ್ವೈರ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಕೀ ಇಲ್ದಲೇ ಎಂಟ್ರಿ ಆಗ್ಬೋದು ಈ ಕಾರಲ್ಲಿ. ಇನ್ನ ಇದರಲ್ಲಿ 37 ಲೀಟರ್ಸ್ ಫ್ಯೂಲ್ ಕೆಪಾಸಿಟಿ ಇದೆ. ಸೊ ಲಿಡ್ ಬಂದ್ಬಿಟ್ಟು ಕಾರಿನ ಲೆಫ್ಟ್ ಸೈಡ್ ಅಲ್ಲಿ ಬರುತ್ತೆ. ಸೊ ಈಗ ರೇರ್ ಪ್ರೊಫೈಲ್ ನೋಡ್ತಿದ್ದೀರಾ. ಸೊ ಇದರಲ್ಲಿ ಮೈನ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣೋದಂದ್ರೆ ಇದ್ರ ಟೈಲ್ ಲ್ಯಾಂಪ್ ಗುರು, ಸಕ್ಕದಾಗಿ ಕಾಣುತ್ತೆ. ಇದರಲ್ಲಿ ಟ್ರಿನಿಟಿ ಲೈಟ್ ಇನ್ಸ್ಟಾಲ್ ಮಾಡಿರೋದು. ಇಲ್ಲಿ ಪಿಯಾನೋ ಬ್ಲಾಕ್ ಫಿನಿಶಿಂಗ್ ಮತ್ತು ಕ್ರೋಮ್ ಲೈನ್ಸ್ ಕೊಟ್ಟಿದ್ದಾರೆ. ಸೊ ಕ್ಯಾಮ್ರಾ ನೋಡಿ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. 4 ಅಲ್ಟ್ರಾ ಸೌಂಡಿಂಗ್ ಸೆನ್ಸರ್ ಬರುತ್ತೆ. ಇಲ್ಲಿ 1, 2, 3 ಹಾಗೂ 4. ಟೈಲ್ ಗೇಟ್ ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ ಸ್ಪಾಯ್ಲರ್ ಇಂಟಿಗೇಟ್ ಆಗಿದೆ. ಹಾಗೂ ಈಗ ಎಕ್ಸ್ಟೀರಿಯರ್ ನೋಡಿ ಆಯ್ತು, ಈಗ ಬನ್ನಿ ಇಂಟೀರಿಯರ್ ನೋಡೋಣ. ರೇಡ್ ಸೀಟ್ ಡೋರ್ ಅಲ್ಲಿ ಡ್ಯುಯಲ್ ಕಲರ್ ಕೊಟ್ಟಿದ್ದಾರೆ. ಸೊ ಬ್ಲಾಕ್ ಮತ್ತೆ ಬೇಷ್ ಕಲರ್ ಇಂದು. ಕ್ರೋಮಿನ ಡೋರ್ ಹ್ಯಾಂಡಲ್ ಸೇಮ್ ಬ್ರೆಜಾ ಹಾಗೂ ಇಗ್ನಿಸ್ ಅಲ್ಲಿ ಬರೋ ಹಾಗೆ ಸೇಮ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಪವರ್ ವಿಂಡೋ ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಆರ್ಮ್ ಪ್ಯಾಡ್ ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಬಾಟಲ್ ಇಟ್ಕೊಳ್ಳೋಕೆ ಸ್ಪೇಸ್ ಕೊಟ್ಟಿದ್ದಾರೆ. ಇಡನ್ ಅಂದ್ರೆ ಕಂಫರ್ಟ್ ಇರುತ್ತೆ, ಆಮೇಲೆ ಸ್ಪೇಸ್ಫುಲ್ ಆಗಿರುತ್ತೆ. ಇದರಲ್ಲಿ 2 ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಆರ್ಮ್ ರೆಸ್ಟ್ ಕೊಟ್ಟಿದ್ದಾರೆ. ಈಗ ಒಳಗ್ ಕೂತಿ ಸ್ಪೇಸ್ ಹೆಂಗಿದೆ ಅಂತ ನೋಡೋಣ. ಸ್ಪೇಸ್ ಮಾತ್ರ ನಂಗಂತೂ ಕಂಫರ್ಟ್ ಆಗೇ ಇದೆ. ಹಿಂದೆ ಕೂರೋದಿಗೆ ಲೆಗ್ ರೂಮ್ ಚೆನ್ನಾಗಿದೆ ಹಾಗೂ ನೀ ರೂಮ್ ಸಫಿಶಿಯಂಟ್ ಆಗಿದೆ. ಇಲ್ಲಿ ಬಂಚ್ ಇದೆ, ಯಾಕಂದ್ರೆ ಇಲ್ಲಿ ಎಲೆಕ್ಟ್ರಿಕ್ ಸನ್ರೂಫ್ ಇದೆ. ತೋರಿಸ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿರ್ತೀರಾ, ಇಲ್ಲಿ ಹಿಂದೆ ಕೂರೋರಿಗೆ AC ಇದೆ ಹಾಗೂ ಇಲ್ಲಿ C ಟೈಪ್ ಚಾರ್ಜರ್ ಇದೆ ಹಾಗೂ ಇಲ್ಲಿ A ಟೈಪ್ ಚಾರ್ಜರ್ ಇದೆ. ಬರುವ ಆಲ್ಮೋಸ್ಟ್ ಎಲ್ಲಾ ಕಾರಿಗೂ C ಟೈಪ್ ಹಾಗೂ ವೈರ್ಲೆಸ್ ಚಾರ್ಜರ್ ಇದ್ದೇ ಇರುತ್ತೆ. ಇಷ್ಟು ರೇರ್ ಸೀಟ್ ಬಗ್ಗೆ. ಈಗ ಫ್ರಂಟ್ ಸೀಟ್ ನೋಡೋಣ ಬನ್ನಿ. ಈ ಜಾಬ್ ಅಲ್ಲಿ ಇದ್ರೆ ಸಾಕು, ಈ ಬಟನ್ ನ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ, ಮತ್ತೆ ಪ್ರೆಸ್ ಮಾಡಿದ್ರೆ ಅನ್ಲಾಕ್ ಆಗುತ್ತೆ. ಟೈಲ್ ಗೇಟ್ ರಿಲೀಸ್ ಮಾಡಕ್ಕೆ ಇಲ್ಲೊಂದು ಲಿವರ್ ಇದೆ. ಹಾಗೆ ಬಾಟನ್ ಓಪನ್ ಮಾಡಕ್ಕೆ ಹಾಗೂ ಫ್ಯೂಲ್ ಲಿಡ್ ಅನ್ನು ಓಪನ್ ಮಾಡಕ್ಕೆ ಬಟನ್ ಗಳು ಇಲ್ಲಿ ಕೊಟ್ಟಿದ್ದಾರೆ.
ಸ್ಟೇರಿಂಗ್ ವೀಲ್ ನ ಪಕ್ಕದಲ್ಲಿ ಬಟನ್ ಗಳು ಕೊಟ್ಟಿದ್ದಾರೆ. ಮೇನ್ ಆಗಿ ಪುಷ್ ಬಟನ್ ಕೊಟ್ಟಿದ್ದಾರೆ ಹಾಗೂ ಕಾರಿನ 360 ವ್ಯೂ ನೋಡಕ್ಕೆ ಇಲ್ಲಿ ವೀವ್ ಬಟನ್ ಕೊಟ್ಟಿದ್ದಾರೆ. ಇಗ್ನಿಷಿಯನ್ ಬಟನ್ ಆನ್ ಮಾಡೋಣ. ಸೊ ಸ್ಟಾರ್ಟಿಂಗ್ ಇದಕ್ಕೆ ಆಕ್ಸೆಸರೀಸ್ ಮೋಡಿಗೆ ಆನ್ ಆಗುತ್ತೆ. ಇನ್ನೊಂದ್ಸತಿ ಪ್ರೆಸ್ ಮಾಡಿದ್ಮೇಲೆ ಇಗ್ನಿಷಿಯನ್ ಆನ್ ಆಗುತ್ತೆ ಹಾಗೂ ಸಿಸ್ಟಮ್ ಕೂಡ ಆನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು. ವ್ಯೂ ಬಟನ್ ಆನ್ ಮಾಡಿದ್ರೆ ಕಾರಿನ 360 ವ್ಯೂ ಕಾಣುತ್ತೆ, ನೋಡ್ತಿರ್ಬೋದು. ಒಳಗೆ ಕೂತು ಹೊರಗಡೆ ಹೆಂಗ್ ಕಾಣುತ್ತೆ ಅನ್ನೋ ವ್ಯೂ. ಸಿಸ್ಟಮ್ ಕ್ಲಾರಿಟಿ ಮಾತ್ರ ಸಖತ್ತಾಗಿದೆ. ಸ್ಟೇರಿಂಗ್ ವೀಲ್ ಡಿಸೈನ್ ಸಖತ್ತಾಗಿದೆ. ಡಿ ಕಟ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಸುಜುಕಿ ಅವರ ಸಿಂಬಲ್ ಲೋಗೋ ಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ಬಂದ್ರೆ ಈ ಸೈಡ್ ಅಲ್ಲಿ ಟೋಕೋಮೀಟರ್ ಹಾಗೂ ಈ ಸೈಡ್ ಅಲ್ಲಿ ಸ್ಪೀಡೋಮೀಟರ್ ಬರುತ್ತೆ. ಹಾಗೂ ನೀವು ಇಲ್ಲಿ ನೋಡ್ತಿರ್ಬೋದು, ಇದರಲ್ಲಿ TPMS ಅಂತ ಇದೆ, ಅಂದ್ರೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಅಂತ. ಅಂದ್ರೆ ಟೈರ್ ಅಲ್ಲಿ ಎಷ್ಟು ಪ್ರೆಷರ್ ಇದೆ ಅಂತ ಇಲ್ಲೇ ನೋಡ್ಬೋದು. ಸ್ಟೇರಿಂಗ್ ವೀಲ್ ಅಡ್ಜಸ್ಟ್ ನೋಡಿದ್ರೆ ಬರೀ ಹೈಟ್ ಮಾತ್ರ ಅಡ್ಜಸ್ಟ್ ಮಾಡ್ಬೋದು ಅಷ್ಟೇ. ಸೊ ಇದರ ಸ್ಪೀಕರ್ ಬಗ್ಗೆ ಬಂದ್ರೆ ಇದರಲ್ಲಿ 4 ಸ್ಪೀಕರ್ ಮತ್ತೆ 2 ಟ್ವಿಟರ್ ಇದೆ. ಟ್ವಿಟರ್ ಅಂದ್ರೆ 2 ಫ್ರಂಟ್ ಡೋರ್ಸ್ ಅಲ್ಲಿ ಇರೋದು ನೀವು ನೋಡ್ತಿರ್ಬೋದು. ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಎಲೆಕ್ಟ್ರಿಕ್ ಸನ್ರೂಫ್ ಆಟೋಮೆಟಿಕಲಿ ಓಪನ್ ಆಗುತ್ತೆ. ಜೊತೆಗೆ ಇದರಲ್ಲಿ 6 ಏರ್ ಬ್ಯಾಗ್ಸ್ ಗಳಿದೆ ಗುರು. ಸೊ ಫೈನಲ್ ಆಗಿ ನೀವು ಕೇಳೋದು ಡಿಸೈರ್ ನ ಪ್ರೈಸಿಂಗ್. LXi ವೇರಿಯಂಟ್ ನ ಎಕ್ಸ್ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು 6,49,000 ಆಗುತ್ತೆ. ಟಾಪ್ ವೇರಿಯಂಟ್ ಅಂದ್ರೆ ZXi ಬಂದು 10,14,000 ಆಗುತ್ತೆ. ಅಷ್ಟು ಟಾಪ್ ಅಂಡ್ ವೇರಿಯಂಟ್ ಎಕ್ಸ್ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು 13,14,00,000 ಆಗುತ್ತೆ. ಪ್ರೈಸಿಂಗ್ ಏನಿದೆ ಬೇಕು ಅಂದ್ರೆ ವೆಂಕಟ್ ಮೋಟಾರ್ಸ್ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಕಾಲ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಕೊಡ್ತಾರೆ. ಇದ್ರೆ ನಂಗೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.